ಮೇಡಮ್ ನಾನು ಸಂಹಿತಾ ಅವ್ರ ಜೊತೆ ಮಾತಾಡ್ತಾ ನೋಡ್ತಾ ಇದ್ದೆ, ನಿಮ್ಗೆ ಆಕ್ಟಿಂಗ್ ಸ್ಕಿಲ್ ಆಗಿರ್ಬೋದು, ಇವನ್ ಟ್ಯಾಲೆಂಟ್ 100% ಯಾವ ಟ್ರೈನಿಂಗ್ ಕ್ಲಾಸ್ ಹೋಗಿಲ್ಲ ಅಂತಂದ್ರೆ ಬೈ ಬರ್ತ್ ಬ್ಲಡ್ ಅಲ್ಲೇ ಬಂದಿರುತ್ತೆ ಅಂತ. ಸೊ ಇನ್ನೊಂದೇನಂತಂದ್ರೆ ಅವ್ರಿಗಿರೋ ಕಲರು ಗ್ಲಾಮರ್ ಕೂಡ ನಿಮ್ಮಿಂದನೇ ಬಂದಿದೆ. ಇವಾಗ ನಿಮ್ ನೋಡಿದ ತಕ್ಷಣ ಆಕ್ಚುಲಿ ನಮ್ಮಿಂದಲ್ಲ, ನಮ್ ತಾತನಿಂದ. ನಮ್ ತಾತ, ನಮ್ಮಪ್ಪ, ನಾನು ಇವಳು ಎಲ್ಲ ಒಂದೇ ತರ. ಅನ್ಫಾರ್ಚುನೇಟ್ಲಿ ನಮ್ಮ ತಂದೆ ತೀರ್ಕೊಂಡು ಒಂದ್ 8 ದಿನ ಆಯ್ತು. ಸೊ ನಾನು ಇವಾಗ ಅಲ್ಲಿಂದ ಅಷ್ಟೇ ಬರ್ತಾ ಇದೀನಿ. ಇವಳಿಗೂ ಇಷ್ಟನೇ ಇರ್ಲಿಲ್ಲ ಮೂವಿ ನೋಡಕ್ಕೆ, ಯಾಕಂದ್ರೆ ಅಪ್ಪ ಇಲ್ಲೇ ಕುತ್ಕೊಂಡು ಹೇಳ್ತಾ ಇದ್ರು. ಅವಳಿಗೆ ವಿಕ್ರಾಂತ್ ರಣ ಬಂದಾಗ ಸಕಲೇಶ್ಪುರ ಥಿಯೇಟರ್, ತೇಜಸ್ವಿ ಥಿಯೇಟರ್ ನೋಡಿದ್ರು. ಅದು ಹಳೆ ಥಿಯೇಟರ್ ಅಲ್ವಾ, ನನಗೆ ಅದು ಇಷ್ಟ ಆಗ್ಲಿಲ್ಲ. ಈ ಹೊಸ ಮೂವಿನ PVR ಅಲ್ಲಿ ಒಂದ್ಸಲಿ ತೋರ್ಸು ಅಂತ ಇವಳಿಗೆ ಕೇಳ್ತಾ ಇದ್ರು. ಸೊ ಅದಕ್ಕೆ ಇವಳು ತುಂಬಾ ಶಿ ವಾಸ್ ಲಿಟಲ್ ಎಮೋಷನಲ್ ಮೊನ್ನೆ ಪ್ರೆಸ್ ಮೀಟಿಗೆಲ್ಲ ಹೋಗ್ಬೇಕಾದ್ರು. ಸೊ 100% ಒಂದು ನಿಮ್ಮ ಜೂನಿಯರ್ ಚಿತ್ರಕ್ಕೆ ಇವ್ರ ಆಕ್ಟಿಂಗ್ 100% ಅವರ ಬ್ಲೆಸ್ಸಿಂಗ್ ಅಂತೂ ಖಂಡಿತ ಇರುತ್ತೆ. ಸೊ ಅದೇ ಮೇಡಮ್, ಇವಾಗ ಮಲ್ನಾಡ್ ಅವ್ರು ಅಂತ ನೀವ್ ಹೇಳಿದ್ರಿ, ಮಲ್ನಾಡ್ ಅವ್ರ ಅಂದ್ರೆ ಹುಡುಗಿರ್ ಗೊತ್ತಿಲ್ವಾ ನೀವು ಯಾವ ತರ ಇರ್ತಾರೆ ಅಂತ. ಮಲ್ನಾಡ ಹುಡುಗಿರಿ ಕಂಪೇರ್ ಮಾಡಕ್ ಆಗಲ್ಲ ಅಂತ. ಸೊ ನಿಮ್ದು ಬ್ಯೂಟಿ ಟಿಪ್ಸ್ ಏನಂತ ಮಗಳಿಗೆ ಸಜೆಸ್ಟ್ ಮಾಡ್ತೀರಾ? ಈ ತರ ಇರೋ, ಈ ತರ ಡಯಟ್ ಆಗಿರ್ಬೋದು, ಬ್ಯೂಟಿ ಟಿಪ್ಸ್. ಇನ್ನು ಚಿಕ್ಕವರು ಆದ್ರೂ ಕೂಡ ಏನಾದ್ರು ನನಗೇನೆ ಏನೂ ಗೊತ್ತಿಲ್ಲ. ಸೊ ನಂದು ಬ್ಯೂಟಿ ಟಿಪ್ ಅಂದ್ರೆ ಆಕ್ಚುಲಿ ಎಲ್ಲ ಕೇಳ್ತಾ, ನಾನು ರೈಟ್ ಬೇರೆ ಮಾಡೋದ್ರಿಂದ ಮಾಯಿಶ್ಚರೈಸ್ ಮಾಡ್ಕೊಳ್ತೀನಿ, ಕಣ್ಣಿಗೆ ಕಪ್ ಹಾಕೊಳ್ತೀನಿ, ಬಿಟ್ರೆ ನಂಗೆ ಏನೂ ಗೊತ್ತಿಲ್ಲ. ಸೊ ಇವಳಿಗೆ ಹೇಳ್ಕೊಡಕ್ಕೂ ನಂಗೆ ಏನೂ ಗೊತ್ತಿಲ್ಲ.